ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾರೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಕೆ ರೇವಣ್ಣ ಅಂದ್ಬಿಟ್ಟು ಚಾಮೂಲ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಮುಖಂಡರು. ಮೊದಲಿಗೆ ಸಮಸ್ತ ಕರ್ನಾಟಕದ ಜನತೆಗೆ ಗಣರಾಜ್ಯೋತ್ಸವ ಶುಭಾಶಯವನ್ನು ಕೋರುತ್ತಾ, ನಾವು ಒಂದು ಚಾಮೂಲ ಒಂದು ಸಹಾಯಧನವನ್ನು ಸಹಕಾರ ಸಪ್ತದಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ದರು. ಆವಾಗ ನಾವು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಮತ್ತು ನಿರ್ದೇಶಕರು ಒಟ್ಟುಗೂಡಿ ಅವರು ಮನವಿ ಸಲ್ಲಿಸಿದಾಗ ಆಯಿತು ಕೊಡೋಣ ಅಂತ ಹೇಳಿದರು. ಆ ಉದ್ದೇಶದಿಂದ ನಾವು ಈಗ ಬಜೆಟ್ ಇರೋದ್ರಿಂದ ಮುಂದಿನ ಬಜೆಟ್ಗಾರರು ಸೇರ್ಸೋಕ್ಕೋಸ್ಕರ ನಮ್ಮ ಆಡಳಿತ ಮಂಡಳಿ ಒಗ್ಗಟ್ಟಾಗಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳನ್ನು ಸೇರಿ ಜೊತೆಗೂಡಿ ಅವರ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಉಳಿದಿರತಕ್ಕಂಥ 53 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರೆ ನಮ್ಮ ಕುದಿಯರ ಒಂದು ಚಾಮೂಲ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಕಾರ್ಯಗಳಿಗೆ ಮತ್ತು ಡೆವಲಪ್ ಅಭಿವೃದ್ಧಿಗೆ ಪೂರಕವಾಗ್ತದೆ ಅಂತ ಹೇಳಿ, ಮತ್ತು ಇನ್ನೂ ಹೆಚ್ಚಿನ ಇದನ್ನು ಮುಖ್ಯಮಂತ್ರಿಗಳ ಹಿಂದೆ ಮತ್ತು ಸಹಕಾರ ಮಂತ್ರಿಗಳಾದ ಎಚ್.ಎಸ್. ಮಾದೇವಪ್ರಸಾದ್ ಅವರು ಪ್ರಾರಂಭ ಮಾಡಿದ್ದು. ಅವರ ಒಂದು ಹೆಸರು ಉಳಿಬೇಕು ಅಂದರೆ ಮತ್ತು ಮುಖ್ಯಮಂತ್ರಿಗಳು ಸ್ಥಿರಸ್ಥಾಯಿ ಉಳಿಬೇಕು ಅಂದರೆ 53 ಕೋಟಿ ಬಿಡುಗಡೆ ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತ ನನ್ನ ಅಭಿಪ್ರಾಯ. ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾರೆ.